ನಿಜವಾದ ಪ್ರೀತಿ ಹೃದಯದೊಂದಿಗೆ ಬೆಸೆಯುತ್ತೆ. ದೈಹಿಕವಾದ ಆಕರ್ಷಣೆಯು ಬರೀ ಪ್ರೀತಿಯ ಸ್ವಾರ್ಥಕ್ಕಾಗಿ ಬೆಸೆಯುತ್ತೆ. ನಿಮ್ಮವರೊಂದಿಗೆ ಆಗುವ ಜಗಳ ಮತ್ತು ಕೋಪವನ್ನು ಇಬ್ಬರು ಕೂಡಿ ಬಗೆಹರಿಸಿಕೊಳ್ಳಿ. ಯಾಕೆಂದರೆ ಜೀವನ ತುಂಬ ಚಿಕ್ಕದು. ಸಣ್ಣ ಸಣ್ಣ ವಿಷಯಗಳಿಗೆ ಹಾಳು ಮಾಡಿಕೊಳ್ಳಬೇಡಿ. ಆ ದೇವರು ಎಲ್ಲರ ಲೆಕ್ಕಾಚಾರವನ್ನು ಸರಿಯಾಗಿ ಮತ್ತು ಸಮವಾಗಿ ಇಟ್ಟಿದ್ದಾನೆ. ಎಲ್ಲರಿಗೂ ಖಾಲಿ ಕೈಯಲ್ಲಿ ಕಳಿಸಿ ಖಾಲಿ ಕೈಯಲ್ಲೇ ಕರೆಸಿಕೊಳ್ಳುತ್ತಾನೆ. ಮನುಷ್ಯ ತನ್ನ ಜೀವನದಲ್ಲಿ ಯಾರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿರುತ್ತಾನೋ ಅವರಿಗೋಸ್ಕರನೇ ಅಳುತ್ತಾನೆ. ನಮಗೆ ಯಾರ ಜೊತೆ ಆತ್ಮೀಯ ಸಂಬಂಧವಿರುತ್ತೋ ಅವರ ನೆನಪುಗಳೇ ಬರುತ್ತೆ. ಯಾಕೆಂದರೆ ಎಲ್ಲರನ್ನು ನಾವು ಪ್ರೀತಿಯ ದೃಷ್ಟಿಯಲ್ಲಿ ನೋಡುವುದಕ್ಕಾಗೋದಿಲ್ವಲ್ಲ. ಇಷ್ಟಪಡುವುದು ತಪ್ಪಲ್ಲ, ಇಷ್ಟಪಟ್ಟು ಬಿಟ್ಟು ಬಿಡುವುದಿದೆಯಲ್ಲ ಅದು ತಪ್ಪು. ಮನುಷ್ಯನನ್ನು ಮನುಷ್ಯನಿಂದ ದೂರ ಮಾಡುವ ಮೊದಲ ವಸ್ತು ಎಂದರೆ ಅದು ನಾಲಿಗೆ, ಮತ್ತೊಂದು ದುಡ್ಡು. ನಮ್ಮ ಜೀವನ ಅಳುತ್ತಾ ನಮ್ಮನ್ನು ಕೇಳಿಕೊಳ್ಳುತ್ತಿತ್ತು, ದಯವಿಟ್ಟು ಯಾರು ಒಬ್ಬರ ಸಲುವಾಗಿ ನಮ್ಮನ್ನು ಹಾಳು ಮಾಡಬೇಡ ಎಂದು. ಜೀವನದಲ್ಲಿ ದುಃಖದ ಅವಶ್ಯಕತೆಯೂ ಇದೆ. ಯಾಕೆಂದರೆ ಸಂತೋಷವೇ ಸಿಗುತ್ತಿತ್ತು ಎಂದರೆ ಜೀವನದಲ್ಲಿ ನಾವು ಮುಂದುವರಿಯಲು ಸಾಧ್ಯವೇ ಇರುವುದಿಲ್ಲ. ಯಾರು ಎಷ್ಟೋ ಬಾಗಿಲನ್ನು ಹಾಕಿಕೊಳ್ಳಲಿ, ಯಾರ ಹೃದಯದಲ್ಲಿ ನಿಜವಾದ ಬಯಕೆ ಇರುತ್ತೋ ಯಾವುದಾದರೂ ದಾರಿಯನ್ನು ಅವರು ಹುಡುಕುತ್ತಾರೆ. ಒಂಟಿಯಾಗಿ ಇದ್ದೀವಿ ಅಂದರೆ ತುಂಬ ಸಂತೋಷವಾಗಿದ್ದೀವಿ. ನಾವು ಬದಲಾಗಿಲ್ಲ, ಆದರೆ ಎಲ್ಲವನ್ನು ಅರ್ಥ ಮಾಡಿಕೊಂಡಿದ್ದೀವಿ. ಸಂಬಂಧಗಳನ್ನು ಬರೀ ಹಣದ ದೃಷ್ಟಿಯಲ್ಲಿ ಅಳೆಯಬೇಡಿ. ಯಾಕೆಂದರೆ ನಮ್ಮ ಜೊತೆ ನಿಭಾಯಿಸುವುದು ಯಾವಾಗಲೂ ಬಡವರಾದವರೇ ಇರುತ್ತಾರೆ. ಯಾವ ವ್ಯಕ್ತಿಯನ್ನು ನಾವು ತುಂಬ ಪ್ರೀತಿಸುತ್ತೇವೋ ಆ ವ್ಯಕ್ತಿಯೇ ನಮ್ಮನ್ನು ಸರಿಯಾಗಿಯೇ ಬಳಸಿಕೊಳ್ಳುತ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತು ನಮ್ಮ ವೀಕ್ನೆಸ್ ಏನು ಅಂತ. ಅರ್ಥವೇ ಮಾಡಿಕೊಳ್ಳದವರಿಗೆ ಅರ್ಥ ಮಾಡಿಸಿ ಏನು ಪ್ರಯೋಜನವಿಲ್ಲ. ಒಪ್ಪಲು ತಯಾರಿಲ್ಲದವರಿಗೆ ಒಪ್ಪಿಸಲು ಯತ್ನಿಸಿದರೂ ಪ್ರಯೋಜನವಿಲ್ಲ. ಒಂದು ಸಂಬಂಧದಲ್ಲಿ ಒಬ್ಬರಿಗೊಬ್ಬರ ಫೀಲಿಂಗ್ಸ್ಗಳಿಗೆ ಗೌರವವೇ ಇಲ್ಲ ಅಂದರೆ ಇಂತಹ ಸಂಬಂಧವನ್ನು ಒತ್ತಾಯ ಪೂರ್ವಕವಾಗಿ ಹಿಡಿದಿಡುವ ಅವಶ್ಯಕತೆಯೇ ಇಲ್ಲ. ಗೆಲುವು ಯಾರ ಸಲುವಾಗಿ, ಸೋಲು ಯಾರ ಸಲುವಾಗಿ, ಜೀವನ ಪೂರ್ತಿ ವಾಗ್ವಾದ ಯಾರ ಸಲುವಾಗಿ? ಯಾರೇ ಬಂದರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು. ಅದಕ್ಕೆ ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಯಾರ ಸಲುವಾಗಿ? ಸ್ವಚ್ಛವಾದ ಹೃದಯದಿಂದ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡಿ ನೋಡಿ. ಹೃದಯಕ್ಕೆ ಶಾಂತಿ ಸಮಾಧಾನವಾಗಲಿಲ್ಲ ಎಂದರೆ ಹೇಳಿ. ನಾವು ಹೇಗೆ ಕಾಣುತ್ತೇವೆ ಎಂಬುದರಲ್ಲಿ ಸೌಂದರ್ಯವಿಲ್ಲ. ಸೌಂದರ್ಯವಿರುವುದು ನಮ್ಮ ನಡವಳಿಕೆಯಲ್ಲಿ. ಬೇರೆಯವರನ್ನು ನಾವು ಹೇಗೆ ನಡೆಸಿಕೊಳ್ಳುತ್ತೇವೆ ಎಂಬುದರಲ್ಲಿ. ಒಬ್ಬರನ್ನು ನಿರ್ಲಕ್ಷಿಸುವುದರಲ್ಲಿ ಮತ್ತು ವ್ಯಸ್ತವಾಗುವುದರಲ್ಲಿ ತುಂಬ ವ್ಯತ್ಯಾಸವಿದೆ. ಯಾರಿಗೆ ಕನಸು ಕಾಣಲು ಇಷ್ಟವೋ ಅವರಿಗೆ ರಾತ್ರಿ ಚಿಕ್ಕದೆನಿಸುತ್ತೆ, ಮತ್ತು ಯಾರಿಗೆ ಕನಸನ್ನು ನನಸಾಗಿಸಲು ಇಷ್ಟವೋ ಅವರಿಗೆ ಹಗಲು ಚಿಕ್ಕದೆನಿಸುತ್ತೆ. ಆತ್ಮಹತ್ಯೆಯನ್ನು ಸ್ವೀಕರಿಸುವ ಈ ಸಮಾಜವು ತನಗಿಷ್ಟವಾದ ತನ್ನ ಸಂತೋಷಕ್ಕಾಗಿ ಮಾಡಿಕೊಳ್ಳುವ ಮದುವೆಯನ್ನು ಎಂದೂ ಸ್ವೀಕರಿಸುವುದಿಲ್ಲ. ಒಬ್ಬರ ರೂಢಿಯನ್ನು ನೋಡಬೇಕೆಂದರೆ ಅವರಿಗೆ ಗೌರವ ಕೊಟ್ಟು ನೋಡಿ, ಮತ್ತು ಒಬ್ಬರ ಸ್ವಭಾವವನ್ನು ನೋಡಬೇಕೆಂದರೆ ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ನೋಡಿ. ಕೆಲವೊಬ್ಬರನ್ನು ದುರ್ಬಲರು ಎಂದು ತಪ್ಪು ತಿಳಿದುಕೊಳ್ಳಬೇಡಿ. ಯಾಕೆಂದರೆ ಪ್ರೀತಿ ಮತ್ತು ಯುದ್ಧ ಇವೆರಡೂ ಸಮಯ ಬಂದಾಗ ಹೇಗೆ ಬಳಸಬೇಕು ಎಂಬುದು ಅವರಿಗೆ ಗೊತ್ತಿರುತ್ತೆ. ಮುಖವು ಸ್ವಚ್ಛ, ಆದರೆ ಹೃದಯದ ತುಂಬ ಕಪ್ಪು ಕಲೆ. ಮುಖದ ಮೇಲೆ ನೀವು, ಆದರೆ ಹೃದಯದಲ್ಲಿ ಹಾವು. ಇದೇ ಜಗತ್ತಿನ ನಿಜವಾದ ಸತ್ಯ ಮತ್ತು ಕಹಿಯಾದ ಸತ್ಯ. ಸಮಯ ಇರುವಾಗಲೇ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ. ಯಾಕೆಂದರೆ ಸಮಯ ಬದಲಾದರೆ ತುಂಬ ತೊಂದರೆ ಆಗಬಹುದು. ಯಾರ ಹತ್ರ ಹಣ ಮತ್ತು ಅಧಿಕಾರ ಇದೆಯೋ ಈಗಿನ ಕಾಲದಲ್ಲಿ ಅವರೇ ದೇವರು. ಅಯ್ಯೋ, ಗೌರವ ಕೊಡೋದಿದ್ರೆ ಜೀವಂತ ಇರುವಾಗಲೇ ಕೊಡಿ. ಯಾಕೆಂದರೆ ಸತ್ತಾಗ ನಮ್ಮನ್ನು ದ್ವೇಷಿಸುವವರು ಕೂಡ ಅಳುತ್ತಿರುತ್ತಾರೆ. ಯಾರು ನಿಮಗೆ ಕಷ್ಟ ಕೊಟ್ಟಿದ್ದಾರೋ ಕಷ್ಟ ಅವರಿಗೂ ಬರುತ್ತೆ. ಮತ್ತೆ ವಿಶ್ವಾಸವಿರಲಿ, ಅದನ್ನು ನೋಡುವ ಅವಕಾಶ ನಿಮಗೆ ಸಿಗುತ್ತೆ. ಒಂದು ಸಲಿ ಒಡೆದು ಹೋದ ಮನುಷ್ಯ ತನಗೆ ಅಂತ ಬಂದ ಸಂತೋಷವನ್ನು ತಿರಸ್ಕರಿಸಿ ಬಿಡುತ್ತಾನೆ. ಒಂದು ಸರಿ ನೀವು ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದೀರಿ ಎಂದು ಅನಿಸಿದರೆ ಮತ್ತೆ ಅವರಿಗೆ ತೊಂದರೆ ಕೊಡೋದಕ್ಕೆ ಹೋಗಬೇಡಿ. ಅವರಿಗೆ ಹೋಗಬೇಕೆನಿಸಿದರೆ ಹೋಗಲಿ ಬಿಡಿ. ಯಾಕೆ ಹಿಡಿದಿಟ್ಟುಕೊಂಡಿರಬೇಕು? ಸಂಬಂಧಗಳಲ್ಲಿ ಪ್ರೀತಿ ಇರಬೇಕೇ ಹೊರತು ಭಿಕ್ಷೆ ಬೇಡಬಾರದು. ಇಲ್ಲಿ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಸಂಬಂಧಗಳನ್ನು ಬೆಸೆಯುತ್ತಾರೆ. ತಮ್ಮ ಕೆಲಸ ಆದ ಕೂಡಲೇ ಒಳ್ಳೆಯ ಜನರ ಮನಸ್ಸನ್ನು ಒಡೆದು ಬಿಡುತ್ತಾರೆ. ಅವರಿಗನಿಸುತ್ತೆ ಅವರು ತುಂಬ ಚಾಣಾಕ್ಷರು ಎಂದು. ಅಸಲಿಯತ್ತಲ್ಲಿ ಅವರು ತಮ್ಮ ಅದೃಷ್ಟವನ್ನೇ ಒಡೆದುಕೊಂಡಿರುತ್ತಾರೆ. ಇದು ಕಲಿಯುಗ ಮಾರಾಯರೆ. ಇಲ್ಲಿ ಕೆಟ್ಟವರಿಗೆ ಕೆಟ್ಟದ್ದು ಆಗಲಿ ಬಿಡಲಿ, ಆದರೆ ಒಳ್ಳೆಯವರ ಜೊತೆ ಕೆಟ್ಟದ್ದೇ ಆಗುತ್ತೆ. ಸಂಬಂಧದ ಇನ್ನೊಂದು ಹೆಸರು ಹಣ ಆಗಿಬಿಟ್ಟಿದೆ. ಎಷ್ಟೇ ಕೊಳಕು ಕರ್ಮಗಳನ್ನು ಮಾಡಿದ್ರೂ ನಿಮ್ಮ ಹತ್ರ ಹಣ ಇದೆ ಅಂದರೆ ನೀವು ಅನಕ್ಷರಸ್ಥರಾಗಿದ್ದರು, ಕೆಟ್ಟ ಕರ್ಮಗಳನ್ನು ಮಾಡುತ್ತಿದ್ರು, ಕೆಟ್ಟ ವ್ಯವಹಾರವಿದ್ರೂ ಎಲ್ಲವನ್ನು ಕ್ಷಮಿಸಿಬಿಡುತ್ತಾರೆ. ಯಾವ ವ್ಯಕ್ತಿ ದುಃಖದಲ್ಲಿಯೂ ಸಂತೋಷವಾಗಿರುವುದನ್ನು ಕಂಡುಕೊಂಡಿದ್ದಾನೋ ಆ ವ್ಯಕ್ತಿ ಜೀವನದಲ್ಲಿ ಸಫಲನಾಗಿ ಬಿಟ್ಟಿದ್ದಾನೆ. ಜೀವನದಲ್ಲಿ ನೀವು ನಗುವುದನ್ನು ಕಲಿಯಿರಿ. ಯಾಕೆಂದರೆ ಅಳುವುದನ್ನು ಈ ಸಮಾಜವೇ ಕಲಿಸಿಕೊಡುತ್ತೆ. ಕೊನೆಯಲ್ಲಿ ನಾವು ಯಾರನ್ನು ಹಚ್ಚಿಕೊಂಡಿರುತ್ತೀವೋ ಅವರೇ ಕೈಕೊಟ್ಟು ಹೋಗಿಬಿಡುತ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಯನ್ನು ಅತಿಯಾಗಿ ಹಚ್ಚಿಕೊಂಡು ರೂಢಿ ಮಾಡಿಕೊಂಡಿರ್ತೀರೋ ಆ ವ್ಯಕ್ತಿ ನಿಮ್ಮನ್ನು ಯಾವಾಗ ಬೇಕಾದರೂ ಹಾಳು ಮಾಡಿಬಿಡಬಹುದು.
ಜೀವನದಲ್ಲಿ ಪ್ರೀತಿ ಎಷ್ಟು ಮಾಡಿ ಅಂದರೆ ನಿಮ್ಮ ಆತ್ಮಗೌರವದ ಅಪಹಾಸ್ಯವಾಗಬಾರದು ಅಷ್ಟೇ. ಪ್ರೀತಿ ತುಂಬ ಮುಖ್ಯ, ಒಪ್ಪಿಕೊಳ್ಳೋಣ. ಆದರೆ ಆತ್ಮ ಸಮ್ಮಾನಕ್ಕಿಂತ ಹೆಚ್ಚು ಅಲ್ಲವೇ ಅಲ್ಲ. ಸುಂದರವಾಗಿರುವುದೇನು ಅಷ್ಟು ಅವಶ್ಯಕತೆ ಅಲ್ಲ, ಆದರೆ ಯಾರಿಗೂ ನೀವು ತುಂಬ ಅವಶ್ಯಕವಾಗಿದ್ದೀರಿ ಅಂದರೆ ಅದಕ್ಕಿಂತ ಸುಂದರವಾಗಿರುವುದು ಮತ್ತೊಂದಿಲ್ಲ. ದೇಹದ ಮೇಲೆ ಗಾಯ ಮಾಡಿದರೆ ಒಂದು ವೇಳೆ ಸಹಿಸಿಕೊಳ್ಳಬಹುದು, ಆದರೆ ಆತ್ಮಗೌರವದ ಮೇಲೆ ಒಂದು ಸಣ್ಣ ಗೆರೆ ಬಿದ್ದರೂ ಸಹಿಸಿಕೊಳ್ಳಲಾಗುವುದಿಲ್ಲ. ಜೀವನ ಮೋಹದೊಂದಿಗೆ ಶುರುವಾಗುತ್ತೆ ಮತ್ತು ಮೋಹ ಭಂಗವಾದ ಮೇಲೆ ಮುಗಿದು ಬಿಡುತ್ತೆ. ಒಂದು ಮಾತು ಹೇಳ, ನೀವು ಯಾರಿಗಾದರೂ ಹರ್ಟ್ ಮಾಡಿದ್ದೀರಿ ಮತ್ತು ಅವರು ಸುಮ್ಮನೆ ಇದ್ದಾರೆ ಅಂದರೆ ಅವರು ಅವರಿಗಿಂತ ಜಾಸ್ತಿ ನಿಮ್ಮನ್ನೇ ಪ್ರೀತಿ ಮಾಡುವವರಾಗಿರುತ್ತಾರೆ. ಎಲ್ಲ ಸಹಿಸಿಕೊಂಡು ನೀವು ಸುಮ್ಮನಿದ್ರೆ ಅಷ್ಟೇ ಒಳ್ಳೆಯವರು. ಏನಾದರೂ ಮಾತನಾಡಿದ್ರಿ ಅಂದರೆ ನಿಮ್ಮಷ್ಟು ಕೆಟ್ಟವರು ಯಾರೂ ಇರೋದಿಲ್ಲ. ಪ್ರತಿಯೊಂದು ಸಂಬಂಧಗಳಿಗೂ ಅದರದ್ದೇ ಆದ ಸೀಮೆ ಇದೆ, ಆದರೆ ಯಾವಾಗ ಆತ್ಮಗೌರವದ ಮಾತು ಬರುತ್ತೋ ಆಗ ಆ ಸಂಬಂಧವನ್ನು ಕೊನೆಯಾಗಿಸೋದೇ ಒಳ್ಳೆಯದು. ಇನ್ನೊಬ್ಬರ ಮೇಲೆ ಅವಲಂಬಿತವಾಗಿರೋದು ನಮ್ಮನ್ನು ಒಳಗಿನಿಂದ ಪೊಳ್ಳಾಗಿಸುತ್ತೆ ಮತ್ತು ನಿರೀಕ್ಷೆ ಇಡೋದು ದುರ್ಬಲ ಮಾಡಿಬಿಡುತ್ತೆ. ಅದಕ್ಕಾಗಿ ನಿಮ್ಮ ಸ್ವಂತ ಶಕ್ತಿಯ ಮೇಲೆ ಜೀವಿಸಿ, ಯಾಕೆಂದರೆ ನಿಮಗಿಂತ ಒಳ್ಳೆಯ ಗೆಳೆಯ ಮತ್ತು ಒಳ್ಳೆಯ ಕಾಳಜಿ ಮಾಡುವವರು ಮತ್ಯಾರೂ ಇಲ್ಲ. ಅದೃಷ್ಟ ಮತ್ತು ನಮ್ಮವರು ಇವರ ಮೇಲೆ ತುಂಬ ಭರವಸೆ ಇಡುವುದು ತಪ್ಪು, ಯಾಕೆಂದರೆ ಇವೆರಡು ಯಾವಾಗ ಬೇಕಾದರೂ ಬದಲಾಗಬಹುದು. ತುಂಬ ಮೃದು ಮನಸ್ಸಿನವರು ಬೇಗ ಅಳ್ತಾರೆ, ಬೇಗ ಕೋಪ ಮಾಡ್ಕೊತಾರೆ ಮತ್ತು ಅಷ್ಟೇ ಬೇಗ ಸಮಾಧಾನ ಕೂಡ ಆಗ್ತಾರೆ. ದೇವರಿಗೂ ಕೂಡ ಇಂಥವರು ತುಂಬ ಇಷ್ಟ ಆಗ್ತಾರೆ. ಮಾತುಗಳಿಗೆ ಅದರದೇ ಆದ ಸ್ವಾದವಿದೆ. ಮಾತನಾಡುವುದಕ್ಕಿಂತ ಮುಂಚೆ ಜಗಿದು ನೋಡಬೇಕು. ನಮಗೆ ರುಚಿಸಲಿಲ್ಲವೆಂದರೆ ಬೇರೆಯವರಿಗೂ ರುಚಿಸೋದಿಲ್ಲ, ನೆನಪಿಡಿ. ಹೃದಯವೇನೋ ಈಗಲೂ ಜೀವಂತವಾಗಿದೆ, ಆದರೆ ಭಾವನೆಗಳು ಸತ್ತು ಹೋಗಿದೆ. ನಮ್ಮ ಹೃದಯದಲ್ಲಿದ್ದುಕೊಂಡು ಬೇರೆಯವರ ಕನಸು ಕಾಣುವವರಿಗೆ ಸ್ವಾತಂತ್ರ್ಯವನ್ನು ಯಾವಾಗಲೂ ಕೊಟ್ಟುಬಿಡಿ. ಈಗಿರುವ ಸಂದರ್ಭದಲ್ಲಿ ಸಂಬಂಧಗಳನ್ನು ಉಳಿಸಿಕೊಳ್ಳಬೇಕಂದ್ರೆ ವಾದ ಮಾಡುವುದು ಒಳ್ಳೆಯದಲ್ಲ. ನಮ್ಮ ಹತ್ರ ತುಂಬ ಸಮಯವಿದೆ ಅಂದುಕೊಳ್ಳೋದೇ ಒಂದು ದೊಡ್ಡ ಮೂರ್ಖ ಕಲ್ಪನೆ. ಯಾರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡೋದಿಲ್ವೋ ಅವರನ್ನು ಹುಚ್ಚರಂತೆ ಪ್ರೀತಿಸುವುದು ಮೂರ್ಖತನ ಎನಿಸಿಕೊಳ್ಳುತ್ತೆ. ನೆನಪಿಡಿ, ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯತನ ತೋರಿಸಿದ್ರೆ ಅಗತ್ಯಕ್ಕಿಂತ ಹೆಚ್ಚು ಬಳಕೆಗೆ ಒಳಗಾಗುತ್ತೀರಾ. ಜೊತೆ ಇರುವವರ ನಿಜವಾದ ಬಣ್ಣವು ಕಾಣಿಸದಷ್ಟು ಅಂಧವಿಶ್ವಾಸಿಯಾಗಿರಬೇಡಿ. ಶಕ್ತಿಯ ನಿಜವಾದ ಶಕ್ತಿ ಅಂದರೆ ಅದನ್ನು ಮುಚ್ಚಿಡುವುದರಲ್ಲಿದೆ ಹೊರತು ಎಲ್ಲರಿಗೂ ತೋರಿಸುವುದರಲ್ಲಿ ಇಲ್ಲ. ವಜ್ರವನ್ನು ಅಳೆಯಬೇಕೆಂದರೆ ಕತ್ತಲಾಗುವವರಿಗೆ ತಾಳ್ಮೆಯಿಂದಿರಿ, ಯಾಕೆಂದರೆ ಬಿಸಿಲಿನಲ್ಲಿ ಗಾಜಿನ ಚೂರು ಕೂಡ ಹೊಳೆಯುತ್ತೆ. ಜೀವನವನ್ನು ಆದಷ್ಟು ನಗು ನಗುತ್ತಾ ಅನುಭವಿಸಿ. ಬರೀ ಚಿಂತೆ ಮಾಡುವುದರಿಂದ ಏನೂ ಬದಲಾಯಿಸಲು ಸಾಧ್ಯವಿಲ್ಲ. ಬೇರೆಯವರ ಅರಮನೆಯಲ್ಲಿ ಗುಲಾಮರಾಗಿ ಇರುವುದಕ್ಕಿಂತ ಸ್ವಂತ ಗುಡಿಸಿಲಿನಲ್ಲಿ ರಾಜ್ಯಭಾರ ಮಾಡುವುದು ಎಷ್ಟೋ ಮೇಲು. ಪ್ರಶಂಸೆಗೆ ಕರಗಿ ಹೋಗಬೇಡ, ಕೋಪದಲ್ಲಿ ಬೆಂಕಿ ಆಗಬೇಡ. ನಿನ್ನ ಬಗ್ಗೆ ಮಾತನಾಡಿಕೊಂಡ್ರೆ ಕುದಿಯಬೇಡ ಮತ್ತು ಬೇರೆಯವರ ಸಿಹಿ ಮಾತುಗಳಿಗೆ ಜಾರಿ ಬೀಳಬೇಡ. ಗೌರವ ಸಿಗದ ಸ್ಥಳದಲ್ಲಿ ಬದುಕುವುದಕ್ಕಿಂತ ಒಂಟಿಯಾಗಿ ಬದುಕುವುದು ಎಷ್ಟೋ ಪಾಡು. ಯಾರೋ ಹೇಳುತ್ತಾರೆ ನಾವು ಯಾರಿಗೂ ಇಷ್ಟವಿಲ್ಲ ಅಂತ. ಕಷ್ಟಗಳಿಗೆ ಕೇಳಿ ನೋಡಿ ಅವುಗಳು ನಮ್ಮನ್ನು ಎಷ್ಟು ಇಷ್ಟಪಡುತ್ತವೆ ಅಂತ. ನಿಮ್ಮ ದುಃಖದಲ್ಲಿ ನಿಮ್ಮ ಸಾರಥಿ ನೀವೇ ಆಗಿ, ಯಾಕೆಂದರೆ ಇಲ್ಲಿ ಕೃಷ್ಣ ಸಿಗೋದಿಲ್ಲ. ನೀವೆಷ್ಟೇ ದುರ್ವರ್ತನೆ ತೋರಿಸಿದ್ರೂ ಕೂಡ ನಿಮ್ಮನ್ನೇ ಪ್ರೀತಿ ಮಾಡುವವರನ್ನು ಗೌರವಿಸಿ. ಇದು ಹೇಗಾಯಿತು ಎಂದು ಕೇಳುವ ಪರಿಸ್ಥಿತಿ ಬರುವುದಕ್ಕಿಂತ ಮುಂಚೆ ಹೇಗಿದ್ದೀರಾ ಎಂದು ಕೇಳಿಬಿಡಿ. ವಿಶ್ವಾಸವನ್ನು ಜೀವಂತವಾಗಿಡಿ, ಯಾಕೆಂದರೆ ಈಗ ಅಪಹಾಸ್ಯ ಮಾಡುವವರು ಮುಂದೆ ಚಪ್ಪಾಳೆ ತಟ್ಟುತ್ತಾರೆ.